ಅತ್ತ ಆಗಷ್ಟೇ ಶಾಲೆಗಳಲ್ಲಿ ಪರೀಕ್ಷೆ ಮುಗಿಸಿ ಬೇಸಿಗೆ ರಜೆ ನೀಡಲಾಗಿತ್ತು. ಮೊಬೈಲ್ ಗೇಮ್ಗಳಿಗೆ ಅಡಿಕ್ಷನ್ ಆಗಿದ್ದ ಮಕ್ಕಳಿಗೆ ಈ ಸಮಯ ಹೇಳಿ ಮಾಡಿಸಿದ ರೀತಿಯಲ್ಲಿತ್ತು. ಇತ್ತ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಕನಸ ಹೊತ್ತು ಮುಂದೆ ಸಾಗ್ತಿದ್ದ ಬಸವ ಮಾರ್ಗ ಸಂಸ್ಥೆಯ ಸಂಸ್ಥಾಪಕ ಬಸವಣ್ಣ ಅವರಿಗೆ ಮಕ್ಕಳಲ್ಲಿನ ಮೊಬೈಲ್ ಅಡಿಕ್ಷನ್ ಕುರಿತು ಸಾಕಷ್ಟು ಕರೆಗಳು ಬರ್ತಾ ಇತ್ತು. ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್ ಬಿಡಿಸಲು ಏನಾದರೂ ಪರಿಹಾರ ಇದ್ದರೆ ಹೇಳಿ ಅಂತ ಹಲವರು ಅವರ ಬಳಿ ಸಲಹೆ ಕೇಳ್ತಾ ಇದ್ರು. ಆ ಸಮಯಕ್ಕೆ ಬಸವಣ್ಣ ಅವರ ಚಿಂತನೆಗೆ ಬಂದಿದ್ದು ಮಕ್ಕಳಿಗೆ ಬೇಸಿಗೆ ಶಿಬಿರ ಆಯೋಜಿಸುವುದು, ಅದು ಉಚಿತವಾಗಿ. ಆರು ವರ್ಷಗಳಲ್ಲಿ 57 ಉಚಿತ ಕುಡಿತ ಬಿಡಿಸುವ ಶಿಬಿರಗಳನ್ನ ಆಯೋಜಿಸಿದ್ದ ಬಸವಣ್ಣ ಮಕ್ಕಳಿಗೆ ಉಚಿತವಾಗಿ ಬೇಸಿಗೆ ಶಿಬಿರವನ್ನ ಆಯೋಜಿಸಲು ನಿರ್ಧಾರವನ್ನ ಕೈಗೊಂಡೇ ಬಿಟ್ಟರು. ಅದರಂತೆ ಉಚಿತ ವಸತಿ ಸಹಿತ ಬೇಸಿಗೆ ಶಿಬಿರದ ದಿನಾಂಕವನ್ನು ಘೋಷಣೆ ಮಾಡಿದರು. ಘೋಷಣೆ ಮಾಡಿದ ದಿನದಿಂದಲೇ ನಿತ್ಯ 2000ಕ್ಕೂ ಹೆಚ್ಚು ಫೋನ್ ಕಾಲ್ಗಳು ಸಂಸ್ಥೆಗೆ ಬರ್ತಾ ಇತ್ತು. ನಮ್ಮ ಮಗನನ್ನ ಅಡ್ಮಿಷನ್ ಮಾಡಿಸಿಕೊಳ್ಳಿ ಎಂದು ಮುಗಿಬಿದ್ದಿದ್ರು. ಆದರೆ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದ ಕಾರ್ಮೋಡದಿಂದ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿತ್ತು. ಸಿಲಿಂಡರ್ ಸಮಸ್ಯೆ ಮಿತಿ ಮೀರಿದಾಗ ಒಂದು ಹಂತಕ್ಕೆ ಶಿಬಿರವನ್ನ ನಡೆಸೋದಾದ್ರೂ ಹೇಗೆ ಎನ್ನುವ ಆತಂಕವೂ ಎದುರಾಯಿತು. ಸಿಲಿಂಡರ್ ಸಮಸ್ಯೆಯಿಂದ ಶಿಬಿರ ನಿಲ್ಲಬಾರದು, ಮಕ್ಕಳ ಮನಸ್ಸಿಗೆ ನೋವುಂಟು ಮಾಡಬಾರದು ಎಂದು ನಿಶ್ಚಯ ಮಾಡಿದ ಬಸವಣ್ಣ ಅವರು ಸೌದೆ ಒಲೆಯಲ್ಲಾದರೂ ಸರಿ ಅಡಿಗೆ ಮಾಡಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಬೇಕೆಂದು ಗಟ್ಟಿ ನಿರ್ಧಾರ ಮಾಡಿದ್ರು. ಅಂತಿಮವಾಗಿ ಬಸವಣ್ಣ ಅವರ ತಾಯಿ ಹೃದಯದ ಮೇಲೆ ನಂಬಿಕೆ ಇಟ್ಟ ಪಾಲಕರು ಅಂತಿಮವಾಗಿ 80 ವಿದ್ಯಾರ್ಥಿಗಳನ್ನ ದಾಖಲಾತಿ ಮಾಡುವ ಮೂಲಕ ಅವರ ಮಡಿಲಿಗೆ ಹಾಕಿದ್ರು. ಕೊನೆಗೂ ಏಪ್ರಿಲ್ 12ಕ್ಕೆ ಶಿಬಿರ ಆರಂಭ ಆಯಿತು. ರಾಜ್ಯದ ನಾನಾ ಮೂಲೆಯಿಂದ ಬಂದಿದ್ದ ಮಕ್ಕಳು ಅಂದು 1 ತಿಂಗಳ ಶಿಬಿರಕ್ಕೆ ಅಗತ್ಯ ದಾಖಲಾತಿಗಳೊಂದಿಗೆ ದಾಖಲಾದರು. ಬಸವ ಮಾರ್ಗ ಆಶ್ರಮ ಶಾಖೆಯ ಅಚ್ಚುಕಟ್ಟಾದ ವ್ಯವಸ್ಥೆ, ವಾತಾವರಣಕ್ಕೆ ಮಕ್ಕಳು ಮತ್ತು ಪಾಲಕರು ಮನಸೋತು ಬಿಟ್ಟರು. ನಾನಾ ಊರುಗಳಿಂದ ಬಂದಿದ್ದ ವಿದ್ಯಾರ್ಥಿಗಳು ಮೊದಲ ದಿನ ಒಬ್ಬರಿಗೊಬ್ಬರು ಪರೀಕ್ಷೆ ಮಾಡಿಕೊಂಡರು, ಸ್ನೇಹ ಬೆಳೆಸಿಕೊಂಡರು. ಬೇಸಿಗೆ ಶಿಬಿರವನ್ನ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ ಉದ್ಘಾಟಿಸಿದರು. ಮುಂಜಾನೆಯಿಂದಲೇ ಚಟುವಟಿಕೆಗಳು ಆರಂಭ, ಯೋಗಾಭ್ಯಾಸದೊಂದಿಗೆ. ಶಿಬಿರದ ವಿದ್ಯಾರ್ಥಿಗಳಿಗೆ ಮುಂಜಾನೆಯಿಂದಲೇ ಚಟುವಟಿಕೆಗಳು ಪ್ರಾರಂಭವಾಗ್ತಿತ್ತು. ಬೆಳಗ್ಗೆ 5:30ಕ್ಕೆ ವಿದ್ಯಾರ್ಥಿಗಳು ಸ್ವಚ್ಛಗೊಂಡು ಯೋಗ ತರಗತಿಗೆ ಹಾಜರಾಗ್ತಾ ಇದ್ರು. 1.5 ಗಂಟೆಯ ಯೋಗಾಭ್ಯಾಸದ ಬಳಿಕ ಶಿವನಿಗೆ ಪೂಜೆ ಮಾಡುವ ಮೂಲಕ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ರು. ಬಳಿಕವೇ ಬಿಸಿ ನೀರು ಕುಡಿದು ಪೌಷ್ಟಿಕವಾದ ಕಾಳುಗಳು ಮತ್ತು ಹಣ್ಣುಗಳನ್ನ ತಿಂತಾ ಇದ್ರು. ಶಿಬಿರಾರ್ಥಿಗಳು ತಿಂದು ಮುಗಿಸುವ ವೇಳೆಗೆ ಬಿಸಿ ಬಿಸಿಯಾದ ತಿಂಡಿ ಸಿದ್ಧಾಗ್ತಾ ಇತ್ತು. ನಿತ್ಯ ಒಂದಲ್ಲ ಒಂದು ಬಿಸಿ ಬಿಸಿಯಾದ ಶುಚಿಯಾದ ಪೌಷ್ಟಿಕವಾದ ತಿಂಡಿಗಳನ್ನ ಮಕ್ಕಳು ಸೇವಿಸ್ತಾ ಇದ್ರು. ತಿಂಡಿಯಾದ ಕೂಡಲೇ ಬಿಸಿ ಹಾಲು ಕುಡಿದು ತರಗತಿಗೆ ಸಿದ್ಧರಾಗ್ತಾ ಇದ್ರು. ನಿತ್ಯ 9:30ಕ್ಕೆ ಪಠ್ಯ ತರಗತಿಗಳು ಆರಂಭವಾಗಿ ಬಿಡ್ತಾ ಇತ್ತು. ಶಿಕ್ಷಕರಾದ ಕುರಾನಿ, ಡಾಕ್ಟರ್ ಭಟ್, ಡಾಕ್ಟರ್ ಸುನಿಲ್, ಸುನೀತಾ ಅವರು ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳನ್ನು ಹೇಳಿಕೊಡ್ತಾ ಇದ್ರು. ಈ ಶಿಕ್ಷಕರು ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತವನ್ನು ಸರಳವಾಗಿ ಅಭ್ಯಾಸ ಮಾಡಿ ಉತ್ತಮ ಅಂಕಗಳನ್ನ ತೆಗೆದುಕೊಳ್ಳುವ ಪರಿಗೆ ತಯಾರಿ ಮಾಡ್ತಾ ಇದ್ರು. ಈ ಮಾದರಿ ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿಯನ್ನ ಹೆಚ್ಚಿಸಿತು. ನಿತ್ಯ ಮೊಬೈಲ್ ಅಡಿಕ್ಷನ್ ಅಪಾಯ ಹಾಗೂ ವ್ಯಕ್ತಿತ್ವ ವಿಕಸನದ ತರಗತಿಗಳು ಮಕ್ಕಳಿಗೆ ಅನುಕೂಲವಾಯಿತು. ಅದರ ಅಪಾಯದ ಬಗ್ಗೆ ಮನವರಿಕೆ ಮಾಡಿಕೊಂಡರು. ಪಠ್ಯ ಚಟುವಟಿಕೆಗಳು ಮುಗಿತಾ ಇದ್ದಂತೆ 11:30ಕ್ಕೆ ನಿತ್ಯ ಹಣ್ಣುಗಳನ್ನು ನೀಡಲಾಗ್ತಾ ಇತ್ತು. ಪರಂಗಿ, ಪಪಾಯ, ಅನಾನಸ್, ಕಲ್ಲಂಗಡಿ, ಮಾವಿನ ಹಣ್ಣು ಸೇರಿದಂತೆ ಇತರೆ ಹಣ್ಣುಗಳನ್ನು ಅನ್ಲಿಮಿಟೆಡ್ ಆಗಿ ಮಕ್ಕಳಿಗೆ ಕೊಡಲಾಗ್ತಿತ್ತು.
ನಿತ್ಯ 11:30ಕ್ಕೆ ಪಠ್ಯೇತರ ಚಟುವಟಿಕೆಗಳು ಆರಂಭವಾಗ್ತಾ ಇತ್ತು. ಆರ್ಟ್ ಅಂಡ್ ಕ್ರಾಫ್ಟ್, ಚೆಸ್, ಕರಾಟೆ, ಯೋಗ, ಸಂಗೀತ, ನೃತ್ಯ ಹಾಗೂ ನಾಟಕ ತರಬೇತಿಗಳು ವಿಶೇಷವಾಗಿ ವಿಭಿನ್ನವಾಗಿ ನಡೀತಾ ಇತ್ತು. ವಿದ್ಯಾರ್ಥಿಗಳು ಈ ತರಗತಿಗಳಲ್ಲಿ ಉತ್ಸುಕರಾಗಿ ಭಾಗಿಯಾಗಿ ತಮ್ಮ ತಮ್ಮ ಆಸಕ್ತಿದಾಯಕ ಕ್ಷೇತ್ರಗಳಲ್ಲಿ ದಿನದಿಂದ ದಿನಕ್ಕೆ ಪರಿಣಿತಿಯನ್ನ ಸಾಧಿಸಿದ್ರು. ಈ ಎಲ್ಲ ತರಗತಿಗಳು ಮುಗಿತಾ ಇದ್ದಂತೆ ಊಟ ಸಿದ್ಧ ಆಗ್ತಾ ಇತ್ತು. 12:45ಕ್ಕೆ ತಟ್ಟೆಯಲ್ಲಿ ಊಟ ರೆಡಿ ಆಗಿರ್ತಾ ಇತ್ತು. ನಿತ್ಯ ಮುದ್ದೆ, ಅನ್ನ ಸಾಂಬಾರ್, ಪಲ್ಯ, ತರಕಾರಿ ಸಲಾಡ್ ನೀಡಲಾಗ್ತಾ ಇತ್ತು. ಶುಚಿ ಹಾಗೂ ರುಚಿಗೆ ಮನಸೋತ ವಿದ್ಯಾರ್ಥಿಗಳು ಬಾಯಿ ಚಪ್ಪರಿಸಿಕೊಂಡು ಊಟ ಮಾಡ್ತಾ ಇದ್ರು. ನಿತ್ಯ ಊಟ ಮುಗಿತಾ ಇದ್ದಂತೆ ಸ್ವಲ್ಪ ವಿರಾಮದ ನಂತರ ಈಜು ತರಗತಿಗಳು ಆರಂಭ ಆಗ್ತಾ ಇತ್ತು. ಹೆಬ್ಬಾಳಿನಲ್ಲಿ ಇರುವಂತಹ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮಕ್ಕಳು ಸ್ವಿಮ್ಮಿಂಗ್ ಅಭ್ಯಾಸ ಮಾಡ್ತಾ ಇದ್ರು. ಅಲ್ಲಿಯ ಕೋಚ್ ಮಾರ್ಗದರ್ಶನದಲ್ಲಿ ಶಿಬಿರದ ಎಲ್ಲ ವಿದ್ಯಾರ್ಥಿಗಳು ಈಜನ್ನ ದಿನದಿಂದ ದಿನಕ್ಕೆ ಕರಗತ ಮಾಡಿಕೊಂಡಿದ್ರು. ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸಿ ಬರ್ತಿದ್ದ ವಿದ್ಯಾರ್ಥಿಗಳಿಗೆ ಸ್ನಾಕ್ಸ್ ಕೊಡಲಾಗ್ತಾ ಇತ್ತು. ಮಸ್ಕ್ ಬನ್, ಚುರುಮುರಿ, ಪಾನಿಪುರಿ, ಗೋಬಿ, ಇದರ ಜೊತೆಗೆ ಹಣ್ಣುಗಳನ್ನ ಅನ್ಲಿಮಿಟೆಡ್ ಆಗಿ ಕೊಡಲಾಗ್ತಿತ್ತು. ಬಾಯಿ ಚಪ್ಪರಿಸಿಕೊಂಡು ವಿದ್ಯಾರ್ಥಿಗಳು ಎಂಜಾಯ್ ಮಾಡ್ತಾ ಇದ್ರು. ಬಳಿಕ 1 ಗಂಟೆಯ ವಿಶ್ರಾಂತಿಯ ಬಳಿಕ ಆಟೋಟದಲ್ಲಿ ಪಾಲ್ಗೊಳ್ತಾ ಇದ್ರು. ಸ್ವಿಮ್ಮಿಂಗ್, ಸ್ನಾಕ್ಸ್, ವಿಶ್ರಾಂತಿ, ಆಟದ ಬಳಿಕ ಕೈಕಾಲು ತೊಳೆದು ಸ್ವಚ್ಛಗೊಳ್ತಿದ್ದ ವಿದ್ಯಾರ್ಥಿಗಳು ಶಿವನ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಪ್ರಸಾದ ಸೇವಿಸಿ ವಿವಿಧ ಕ್ರೀಡೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಶರತ್ ಮತ್ತು ಮಧು ತಂಡ ರಾತ್ರಿ 9:30 ತನಕ ಕೂಡ ವಿದ್ಯಾರ್ಥಿಗಳಿಗೆ ವಿವಿಧ ಕ್ರೀಡೆಗಳನ್ನ ಆಡಿಸ್ತಾ ಇದ್ರು. ಗೆದ್ದವರಿಗೆ ನಗದು ಬಹುಮಾನಗಳನ್ನ ನೀಡಲಾಗ್ತಾ ಇತ್ತು. ಇದರ ಜೊತೆಗೆ ರಂಗಗೀತೆಗಳನ್ನ ಮಕ್ಕಳಿಗೆ ಕಲಿಸಲಾಗ್ತಾ ಇತ್ತು. ಇದರ ಮಧ್ಯದಲ್ಲೇ 8:30ಕ್ಕೆ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಿಸಿ ಮುದ್ದೆ, ಅನ್ನ ಸಾಂಬಾರ್, ಸಲಾಡ್, ಪಲ್ಯಗಳನ್ನ ನೀಡಲಾಗ್ತಾ ಇತ್ತು. ವಾರದಲ್ಲಿ 2 ರಿಂದ 3 ಬಾರಿ ನಾನ್ ವೆಜ್ ಊಟವನ್ನ ಆಯೋಜಿಸಲಾಗ್ತಿತ್ತು. ಊಟದ ಬಳಿಕ ಮಕ್ಕಳು ಹಾಲು ಕುಡಿದು ಮಲಗ್ತಾ ಇದ್ರು. ಮಕ್ಕಳಿಗೆ ಶಿಬಿರದಲ್ಲಿ ಬಸವಣ್ಣ ಅವರ ತಾಯಿ ಪ್ರೀತಿ ಸಿಕ್ತು. ಮಕ್ಕಳ ನಿಷ್ಕಲ್ಮಶ ಪ್ರೀತಿಗೆ ಸೋತು ಹೋದ ಬಸವಣ್ಣ ಅವರು ಸೂರ್ಯ ಹುಟ್ಟುವ ಮುನ್ನವೇ ಶಿಬಿರಕ್ಕೆ ಹಾಜರಾಗ್ತಾ ಇದ್ರು. ಮಕ್ಕಳ ಜೊತೆಗೆ ಬೆರೀತಾ ಇದ್ರು. ಅವರೊಂದಿಗೆ ಯೋಗಾಭ್ಯಾಸ ಮಾಡಿ ಮಕ್ಕಳಲ್ಲಿ ಉತ್ಸಾಹವನ್ನ ತುಂಬುತ್ತಾ ಇದ್ರು. ಮಕ್ಕಳ ಜೊತೆ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡಿ ಅವರಲ್ಲಿ ಧಾರ್ಮಿಕ ಭಾವನೆಯನ್ನ ಮೂಡಿಸ್ತಾ ಇದ್ರು. ಮಕ್ಕಳೊಂದಿಗೆ ಕೂತು ತಿಂಡಿ ಸೇವಿಸಿ ಸಮಾನತೆಯನ್ನ ಸಾರಿದ್ರು. ಅವರೊಂದಿಗೆ ಆಟೋಟದಲ್ಲಿ ಭಾಗಿಯಾಗಿ ಭಯ ನಿವಾರಿಸಿದ್ರು. ಮಕ್ಕಳು ಕೇಳಿದ ಆಹಾರವನ್ನ ಕ್ಷಣಾರ್ಧದಲ್ಲಿ ಕಲ್ಪಿಸಿಕೊಟ್ಟು ಮಕ್ಕಳಿಗೆ ಅಚ್ಚುಮೆಚ್ಚಾದ್ರು. ಐಸ್ ಕ್ರೀಮ್, ಚಾಕ್ಲೇಟ್, ಮಕ್ಕಳು ಕೇಳಿದ ಸ್ನಾಕ್ಸ್ಗಳನ್ನ ಮಾಡಿಸಿ ಮಕ್ಕಳ ಮನಗೆದ್ರು. ಮಕ್ಕಳು ಆಸೆ ಪಡುವ ಆಹಾರವನ್ನ ಮಾಡಿಸಿ ಅವರ ಆಸೆಯ ಬಯಕೆಗಳನ್ನ ಪೂರೈಸ್ತಾ ಇದ್ರು. ಆರೋಗ್ಯ ಸ್ಥಿತಿಗತಿಗಳನ್ನ ವಿಚಾರಿಸಿ ಧೈರ್ಯ ತುಂಬುತ್ತಾ ಇದ್ರು. ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಮಕ್ಕಳ ಜೊತೆ ಮಕ್ಕಳಾಗಿ ಕಾಲ ಕಳೀತಾ ಇದ್ರು ನಮ್ಮೆಲ್ಲರ ಪ್ರೀತಿಯ ಬಸವಣ್ಣ. ಶಿಬಿರ ಮುಗಿಯುವವರೆಗೂ ಕೂಡ ಅಚ್ಚುಕಟ್ಟಾದ ರುಚಿ ಶುಚಿಯಾದ ಊಟೋಪಚಾರಗಳು, ನಿತ್ಯ ಬೆಳಗ್ಗೆ ಬಗೆಯ ಕಾಳುಗಳು, ಸ್ವಾದಿಷ್ಟ ಭರಿತ ತಿಂಡಿ, ಪೌಷ್ಟಿಕ ಆಹಾರ, ಬಾಯಿ ರುಚಿಗೆ ಸ್ನಾಕ್ಸ್ಗಳು ಟೈಮ್ಗೆ ಹಾಜರಾಗ್ತಾ ಇತ್ತು. ತರಕಾರಿ ಸಲಾಡ್, ಸೊಪ್ಪು ತರಕಾರಿಯೊಂದಿಗೆ ವಾರದಲ್ಲಿ 3 ದಿನ ನಾನ್ ವೆಜ್ ಊಟಕ್ಕೆ ಮಕ್ಕಳು ಅಕ್ಷರಶಃ ಮನಸೋತು ಬಿಟ್ಟಿದ್ರು. ಸಿಲಿಂಡರ್ ಸಮಸ್ಯೆ ಇದ್ರೂ ಕೂಡ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಕ್ಕಳ ತಟ್ಟೆಯಲ್ಲಿ ಇರ್ತಾ ಇತ್ತು. ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ರು ಬಸವಣ್ಣ ಅವರು. ಮೃಗಾಲಯ, GRS, ಕುಂತಿಬೆಟ್ಟ ಟ್ರಕ್ಕಿಂಗ್, ಮಕ್ಕಳು ಇವೆಲ್ಲವಕ್ಕೂ ಕೂಡ ಮನಸೂತಿದ್ದಾರೆ.
ಮೊದಲನೆಯ ವಾರ ಮಕ್ಕಳಿಗೆ ಮೈಸೂರಿನ ಮೃಗಾಲಯಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಅಲ್ಲಿನ ಪ್ರಾಣಿ ಪಕ್ಷಿ ವನ್ಯ ಸಂಕುಲವನ್ನ ನೋಡಿದ ಮಕ್ಕಳು ಖುಷಿಪಟ್ಟರು. ನಾನಾ ದೇಶದ ಪ್ರಾಣಿಗಳನ್ನ ಕಂಡು ಪುಳಕಿತರಾದರು. ಪಕ್ಷಿಗಳ ಬಣ್ಣಕ್ಕೆ ಮನಸೋತ್ರು. ಹಾವುಗಳನ್ನ ಕಂಡು ಬೆಚ್ಚಿದ್ರು. ಜಿರಾಫೆಯನ್ನ ಕಂಡು ಉಬ್ಬೇರಿಸಿದ್ರು. ಆನೆ, ಸಿಂಹ, ಕರಡಿ, ಹುಲಿ, ಚಿರತೆಗಳನ್ನ ಕಂಡು ಉತ್ಸುಕರಾದರು. ಮೈಸೂರಿನಿಂದ ಬಸ್ಸಿನಲ್ಲಿ ಮುಂಜಾನೆಯೇ ಪ್ರಯಾಣ ಮಾಡಿದ ಮಕ್ಕಳು ಬೆಟ್ಟ, ಗುಡ್ಡ, ಕಲ್ಲು ಬಂಡೆಗಳನ್ನ ಕಂಡು ಹೌಹಾರಿದ್ರು. ಪ್ರಾರಂಭದಲ್ಲಿ ಚಾರಣ ಮಾಡಲು ಹೆದರಿದ್ರು. ಬಸವಣ್ಣ ಅವರ ಧೈರ್ಯ, ಉತ್ಸಾಹದ ಮಾತುಗಳು ಮಕ್ಕಳ ಮನಸ್ಸಿಗೆ ಧೈರ್ಯವನ್ನ ಕೊಡ್ತು. ಮಕ್ಕಳ ಜೊತೆಗೂಡಿ ತಾವು ಕೂಡ ಟ್ರಕ್ಕಿಂಗ್ ಮಾಡಿ ಅಂತಿಮವಾಗಿ ತುತ್ತ ತುದಿಯನ್ನ ಮುಟ್ಟಿದ್ರು. ಆಗ ಮಕ್ಕಳಲ್ಲಿ ಭಯವೆಲ್ಲ ಹೊರಟು ಹೋಗಿ ಏನೋ ಒಂದು ಸಾಧಿಸಿದ ಛಾಯೆ ಅವರ ಮುಖದಲ್ಲಿ ರಾರಾಜಿಸ್ತಾ ಇತ್ತು. ಮೂರನೇ ವಾರ ಮಕ್ಕಳನ್ನ GRSಗೆ ಕರೆದುಕೊಂಡು ಹೋಗಲಾಗಿತ್ತು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ GRS ನಲ್ಲಿ ಕಾಲ ಕಳೆದ ಮಕ್ಕಳು ಡ್ರೈ ಮತ್ತು ವೆಟ್ ಗೇಮ್ಗಳನ್ನ ಆಡಿದ್ರು. ಕಾರಿನಲ್ಲಿ ಆಟವಾಡಿ ಡಿಕ್ಕಿ ಹೊಡೆದ್ರು. ಉಯ್ಯಾಲೆಯಲ್ಲಿ ತೂಗಾಡಿದ್ರು. ಭೂತದ ಬಂಗಲೆಯಲ್ಲಿ ನುಗ್ಗಿ ಭಯಗೊಳ್ಳದೆ ಹೊರಬಂದ್ರು. ನೀರಿನಲ್ಲಿ ಆಟವಾಡಿ ರೋಮಾಂಚನಗೊಂಡ್ರು. ಸೆಲ್ಫಿ ಫೋಟೋಶೂಟ್ಗಳನ್ನ ಮಾಡಿ ನಕ್ಕು ನಲಿದ್ರು. ಮಕ್ಕಳಲ್ಲಿ ವೈಜ್ಞಾನಿಕ ಪ್ರಜ್ಞೆ ಮೂಡಿಸಿದ ಹುಲಿಕಲ್ ನಟರಾಜು. ಮಕ್ಕಳಲ್ಲಿ ಮೂಢನಂಬಿಕೆ ದೂರ ಮಾಡಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಖ್ಯಾತ ಪವಾಡ ಬಯಲು ತಜ್ಞರಾದ ಹುಲಿಕಲ್ ನಟರಾಜು ಅವರನ್ನ ಆಹ್ವಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳ ಕುರಿತು ಅವರು ಮಕ್ಕಳ ಸಂದೇಹಗಳನ್ನ ಬಗೆಹರಿಸಿದ್ರು. ತೆಂಗಿನಕಾಯಿಯಿಂದ ಜಮೀನಿನಲ್ಲಿ ನೀರು ತೆಗೆಯುವುದು, ಅಕ್ಕಿಯ ಚೆಂಬಿನಲ್ಲಿ ಕತ್ತಿ ತೆಗೆಯುವುದು, ಬಿಂದಿಗೆಯಲ್ಲಿ ನೀರು ಬರುವುದು ಸೇರಿದಂತೆ ಹಲವಾರು ಪವಾಡಗಳನ್ನ ಮಕ್ಕಳ ಎದುರೇ ಬಯಲು ಮಾಡಿ ಮಕ್ಕಳಲ್ಲಿ ಪ್ರಜ್ಞೆಯನ್ನ ಜಾಗೃತಗೊಳಿಸಿದರು. ಹಾವುಗಳ ಬಗ್ಗೆ ಜಾಗೃತಿ ಮೂಡಿಸಿದ ಸ್ನೇಕ್ ಶ್ಯಾಮ್. ಮಕ್ಕಳಲ್ಲಿ ಹಾವುಗಳ ಬಗ್ಗೆ ಇರುವ ತಪ್ಪು ಕಲ್ಪನೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸ್ನೇಕ್ ಶ್ಯಾಮ್ ಅವರನ್ನು ಆಹ್ವಾನಿಸಲಾಗಿತ್ತು. ಹಾವುಗಳ ಬಗ್ಗೆ ನಿರರ್ಗಳವಾಗಿ ಮಾತನಾಡಿ ಮಾಹಿತಿ ನೀಡಿದ ಶ್ಯಾಮ್ ಮಕ್ಕಳು ಕೇಳಿದ ಪ್ರಶ್ನೆಗಳಿಗೆ ಸಾವದಿಂದ ಉತ್ತರಿಸಿದ್ರು. ಅವರಲ್ಲಿ ಇದ್ದ ತಪ್ಪು ಕಲ್ಪನೆಗಳನ್ನ ದೂರ ಮಾಡಿದ್ರು. ಜಗತ್ತಿನಲ್ಲಿ ಎಷ್ಟು ಬಗೆಯ ಹಾವುಗಳಿವೆ, ಭಾರತದಲ್ಲಿ ಇರುವ ಹಾವುಗಳು ಎಷ್ಟು, ಯಾವ ಜಾತಿಯ ಹಾವುಗಳು ಕಚ್ಚುತ್ತವೆ, ಯಾವ ಜಾತಿಯ ಹಾವುಗಳು ಕಚ್ಚುವುದಿಲ್ಲ ಎಂಬುದರ ಕುರಿತು ಮಾಹಿತಿ ನೀಡಿದರು. ಅಲ್ಲದೆ ಹಾವು ಕಚ್ಚಿದ ಸಮಯದಲ್ಲಿ ಪ್ರಥಮ ಚಿಕಿತ್ಸೆಯಾಗಿ ಏನ್ ಮಾಡಬೇಕು ಮತ್ತು ಏನ್ ಮಾಡಬಾರದು ಎಂಬುದರ ಕುರಿತು ರಸವತ್ತಾಗಿ ಮಾಹಿತಿಯನ್ನ ನೀಡಿದರು. ಮೊಬೈಲ್ ಅಡಿಕ್ಷನ್ ಪ್ರಬಂಧ ಸ್ಪರ್ಧೆ ಪ್ರಶಸ್ತಿ ನೀಡಿದ ಪ್ರತಾಪ್ ಸಿಂಹ. ಮೊಬೈಲ್ ಅಡಿಕ್ಷನ್ ಕುರಿತಾದ ಪ್ರಬಂಧ ಸ್ಪರ್ಧೆ ಮಕ್ಕಳಲ್ಲಿ ಅಕ್ಷರಶಃ ಜಾಗೃತಿ ಮೂಡಿಸಿತು. ಇಷ್ಟು ದಿನ ಮಕ್ಕಳು ಮೊಬೈಲ್ ಅಡಿಕ್ಷನ್ ಬಗ್ಗೆ ಎಷ್ಟೇ ಹೇಳಿದ್ರು ಕಿಂಚಿತ್ತೂ ಕೇಳ್ತಾ ಇರಲಿಲ್ಲ. ಅವರ ಮಾತುಗಳು ಅವರ ಕಿವಿಗಳನ್ನ ತಾಕ್ತಿರ್ಲಿಲ್ಲ. ಎಷ್ಟೇ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನ ಕೊಟ್ಟಿದ್ರು ಕೂಡ ಅವರ ತಲೆಗೆ ಹೋಗ್ತಾ ಇರಲಿಲ್ಲ. ಇದನ್ನ ಮನಗಂಡ ಬಸವಣ್ಣ ಅವರು ಮೊಬೈಲ್ ಅಡಿಕ್ಷನ್ ಬಗ್ಗೆ ಬೋಧನೆ ಮಾಡುವುದಕ್ಕಿಂತ ಅವರೇ ಈ ಬಗ್ಗೆ ಪ್ರಬಂಧ ಬರೆದ್ರೆ ಅವರಿಗೆ ವಾಸ್ತವ ಅರಿವಾಗುತ್ತೆ ಎಂದು ಮನಗಂಡರು.
ಅದರಂತೆ ಈ ವಿಷಯ ಕುರಿತಾಗಿ 2 ವಿಭಾಗದಲ್ಲಿ ಪ್ರಬಂಧ ಸ್ಪರ್ಧೆ ಆಯೋಜಿಸಿದರು. ಬಹುಮಾನವಾಗಿ ಬೆಲೆ ಬಾಳುವ ಗೇರ್ ಸೈಕಲ್, ಸ್ಮಾರ್ಟ್ ವಾಚ್ಗಳನ್ನ ಘೋಷಣೆ ಮಾಡಿದರು. ಬಹುಮಾನದ ಆಸೆಗೆ ಮಕ್ಕಳು ವಿಷಯದ ಕುರಿತು ಚೆನ್ನಾಗಿ ಅಭ್ಯಾಸ ಮಾಡಿ ಪ್ರಬಂಧ ಬರೆದರು. ಆ ಬಳಿಕವಷ್ಟೇ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗಿತ್ತು ಮೊಬೈಲ್ ಎಷ್ಟು ಅಪಾಯಕಾರಿ ಅಂತ. ಇದರ ಬಗ್ಗೆ ವಿದ್ಯಾರ್ಥಿಗಳೇ ಸ್ವತಃ ಹೇಳಿಕೊಂಡು ಇನ್ನೆಂದೂ ಮೊಬೈಲ್ಗೆ ಅಡಿಕ್ಟ್ ಆಗುವುದಿಲ್ಲ ಎಂದು ಪ್ರಮಾಣ ಮಾಡಿದ್ದಾರೆ. 2 ವಿಭಾಗದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಹುಮಾನ ನೀಡಿದರು. ಸ್ಟಾರ್ ಹೋಟೆಲ್ನಲ್ಲಿ ಬೊಂಬಾಟ್ ಭೋಜನ. ಶಿಬಿರಕ್ಕೆ ಬಹುತೇಕ ಮಕ್ಕಳು ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ರು. ಅವರೆಂದು ಸ್ಟಾರ್ ಹೋಟೆಲ್ ಒಳಗೆ ಪ್ರವೇಶ ಮಾಡಿ ಊಟ ಮಾಡಿದವರಲ್ಲ. ಆ ಮಕ್ಕಳು ಕೂಡ ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡಬೇಕೆಂದು ಮನಗಂಡ ಬಸವಣ್ಣ ಅವರು ಎಲ್ಲ ಮಕ್ಕಳಿಗೂ ಸ್ಟಾರ್ ಹೋಟೆಲ್ನಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಮಕ್ಕಳು ಬಗೆ ಬಗೆಯ ಆಹಾರವನ್ನ ಸೇವಿಸಿ ಅಲ್ಲಿನ ಅಂದ ಚಂದಕ್ಕೆ ಮನಸ್ಸು. ನಿತ್ಯ ಒಂದಲ್ಲ ಒಂದು ಆಟ, ಗೆದ್ದವರಿಗೆ ಭಾರಿ ಬಹುಮಾನ. ನಿತ್ಯ ಮಕ್ಕಳಿಗೆ ಒಂದಲ್ಲ ಒಂದು ಆಟವನ್ನ ಆಡಿಸಲಾಗ್ತಾ ಇತ್ತು. ಮಧು ಮತ್ತು ಸತೀಶ್ ಅವರ ತಂಡ ಬಗೆ ಬಗೆಯಾಗಿ ಆಟವಾಡಿಸ್ತಾ ಇತ್ತು. ಗೆದ್ದವರಿಗೆ ಬಸವಣ್ಣ ಅವರು ನಗದು ಬಹುಮಾನವನ್ನ ಕೊಡ್ತಾ ಇದ್ರು. ಬಹುಮಾನದ ಆಸೆಗೆ ಎಲ್ಲ ಮಕ್ಕಳು ಕೂಡ ಎಲ್ಲ ಕ್ರೀಡೆಗಳಲ್ಲೂ ಭಾಗವಹಿಸ್ತಾ ಇದ್ರು. ಉತ್ಸುಕವಾಗಿ ಆಟ ಆಡ್ತಾ ಇದ್ರು. ಇತರೆ ವಿದ್ಯಾರ್ಥಿಗಳಿಗೂ ಕೂಡ ಸಹಕಾರ ನೀಡ್ತಾ ಇದ್ರು. ಬಹುಮಾನಗಳನ್ನ ಗೆದ್ದು ವಿದ್ಯಾರ್ಥಿಗಳು ಖುಷಿ ಪಡ್ತಾ ಇದ್ರು. ಬಸವಣ್ಣ ಅವರ ಸೇವೆಗೆ ಮೆಚ್ಚಿ ಅವರ ಗೆಳೆಯರ ಬಳಗವೇ ಸಮ್ಮರ್ ಕ್ಯಾಂಪ್ಗೆ ಆಗಮಿಸ್ತಾ ಇತ್ತು. ಅಚ್ಚುಕಟ್ಟಾದ ವ್ಯವಸ್ಥೆ ಕಂಡು ಬಸವಣ್ಣ ಅವರನ್ನ ಮೆಚ್ಚಿದ್ರು, ಹಾಡಿ ಹೊಗಳಿದ್ರು. ತಮ್ಮ ಕೈಲಾದ ಸಹಾಯ ಸಹಕಾರವನ್ನ ಬಸವಣ್ಣ ಅವರಿಗೆ ನೀಡಿ ಬೆನ್ನು ತಟ್ಟಿದ್ರು. ಒಟ್ಟಾರೆ ಹೇಳಬೇಕು ಅಂದ್ರೆ ರಾಜ್ಯದಲ್ಲೇ ಎಲ್ಲೂ ಕೂಡ ಮಕ್ಕಳಿಗೆ ಮಾಡಿರದ ಬೇಸಿಗೆ ಶಿಬಿರವನ್ನ, ಅದು ಕೂಡ ವಸತಿ ಸಹಿತ ಉಚಿತವಾಗಿ ಮಾಡಿ ಮಕ್ಕಳ ಪಾಲಕರ ಮನಸ್ಸು ಗೆದ್ರು ಬಸವಣ್ಣ ಅವರು. ಸಮಾನತೆಯನ್ನ ಸಾರಿದ್ರು ಈ ಬಸವಣ್ಣ.